ನಾವು ಇದು ರೈತರಿಂದ ನೇರ ಮಾರಾಟ, ರೈತರಿಂದಾನೇ ನೇರ ಮಾರಾಟ. ಓಕೆ, ಏನು ಹೆಡ್ಡಕ್ಕೆ ಏನು ಇಲ್ಲ, ಆರಾಮಾಗಿ ನೀವು ಬರ್ಬೋದು, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಗೌರ್ಮೆಂಟ್ ವ್ಯಾಲ್ಯೂ ಬಂದು 28 ಲಕ್ಷ ಐತೆ. ಗೌರ್ಮೆಂಟ್ ವ್ಯಾಲ್ಯೂ 28 ಲಕ್ಷ ಇದೆ. 28 ಲಕ್ಷ ಇದೆ. ನಾನು ಕೊಡ್ತಾ ಇರೋದು ಬರೀ ಕೇವಲ 20 ಲಕ್ಷಕ್ಕೆ ಇದೆ. ಮೇನ್ ರೋಡೇನೆ ಇದು ನೋಡಿ. ಅದೇ ಗೌರ್ಮೆಂಟ್ ಆಸ್ಪತ್ರೆ, ಅದು KEB. ಇದು ಬಂದು ಶ್ರೀರಂಗ ಕ್ಲಿನಿಕ್ ಆ್ಯಂಡ್ ಮೆಡಿಕಲ್ ಶಾಪ್ ಇದೆ. ಇದ್ರ ಅಟ್ಯಾಚಲ್ಲೇ ಮಾಡಿದ್ದೀವಿ. ಟೋಟಲ್ಲು 3 ಎಕರೆ ಪ್ರಾಜೆಕ್ಟ್ ಇದು. ನಿಮಗೆ ಮನೆಗೆ ಏನಾದ್ರು ಮೆಟೀರಿಯಲ್ ತಗೊಬೇಕು ಅಂದ್ರೆ ಜಸ್ಟ್ ಇಲ್ಲಿಂದ ಒಂದು 5 ನಿಮಿಷ ಮುಂದೆ ಹೋದ್ರೆ ಎಲ್ಲ ಅಂಗಡಿಗಳು ಸಿಗ್ತವೆ. ಮನೆಗೆ ಬಂದಾಗ ನೆಮ್ಮದಿ ಇರಬೇಕು. ಆನ್ಲೈನ್ ರಿಜಿಸ್ಟ್ರೇಷನ್ ಇಂದ ಏನು ತೊಂದರೆ ಇಲ್ಲ. ನಿಮ್ಗೆ ಲೋ ಬಜೆಟ್ ಬೇಕು ಅಂದ್ರೆ ನೆಲಮಂಗಲ 6 ಲಕ್ಷ ರೂಪಾಯಿಂದಾನು ಇದೆ. 6 ಲಕ್ಷ ರೂಪಾಯಿಂದ ಶುರು ಆಗುತ್ತೆ. ಹೌದು. ಆಮೇಲೆ BMRDA ಸೈಟ್ ಮೈಸೂರು ರೋಡಲ್ಲೂ ಮಾಡಿದ್ದೀವಿ, ಇಲ್ಲೂ ಇದೆ. ಸುಮಾರು ಕಡೆ ಎಲ್ಲ ಪ್ರಾಜೆಕ್ಟ್ಗಳು ಇದೆ. ನಿಮ್ಗೆ ಬರ್ಬೋದು. ಪ್ರಾಜೆಕ್ಟ್ ನೋಡಿ ಇಷ್ಟ ಆಯ್ತಾ ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಬೆಂಗಳೂರಲ್ಲಿ ಯಾವುದೇ ಏರಿಯಾ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ಬೋದು. ಯಾಕಂದ್ರೆ ನೋಡಿ 10 ನಿಮಿಷಕ್ಕೆ ಒಂದು BMTC ಬಸ್ ಬರ್ತಾ ಇದೆ. ಈಗ ಒಂದು ಬಸ್ ಹೋಯ್ತು ನೋಡಿ, ಆಲ್ರೆಡಿ ಅಲ್ಲೊಂದು ಬಸ್ ಕೂಡ ಬರ್ತಾ ಇದೆ. ರೆಗ್ಯುಲರ್ ಬಸ್ ಅಂತೂ ಇದ್ದೇ ಇರುತ್ತೆ. ಗೇಟೆಡ್ ಕಮ್ಯುನಿಟಿ ಲೇಔಟ್ ಸರ್. ಯಾವ ಖಾತಾ ಬರುತ್ತೆ ಸರ್ ಇದು? ಇದು ಈ ಖಾತಾ ಬರುತ್ತೆ. ಈಗ ನೋಡಿ ಸರ್, ಖಾತಾ ಪ್ರತಿಯೊಂದು ಈಗ ನೀವು ಏನೇ ಯಾವ್ದೇ ರಿಜಿಸ್ಟ್ರೇಷನ್ ಮಾಡಿದ್ರೆ ಈ ಖಾತಾನೆ. ಬನ್ನಿ ಕ್ಯಾಶ್ ತಗೊಬನ್ನಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ವಾ ಬಾ ಬನ್ನಿ, ನಿಮ್ದು ಏನು ಸರ್ಟಿಫಿಕೇಟ್ ತಗೊಬನ್ನಿ. ಸ್ಯಾಲರಿ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡಿದ್ರೆ IT ರಿಟರ್ನ್ಸ್ ಇರ್ಬೋದು, ತಗೊಂಬನ್ನಿ. ಇಮಿಡಿಯೇಟ್ ಆಗಿ ಲೋನ್ ಮಾಡ್ಕೊಡ್ತೀನಿ. LIC ಇಂದ ರೇಟ್. ಬೆಂಗಳೂರಲ್ಲಿ ಫ್ರಾಡ್ ಅಂತೂ ಪಕ್ಕ ಇದ್ದಿರುತ್ತೆ. ಅದು ಸೈಟ್ ಅಲ್ಲಿ ಇದ್ರೆ ಇವಾಗ ಫೋರ್ಜರಿ ಕೆಲಸಗಳು ಜಾಸ್ತಿ ಮಾಡ್ತಿದ್ರು. ಏನೇನು ಪ್ರೈಸಸ್ ಬರ್ಬೋದು ಸರ್ ಇವಾಗ? ಡೆಮಿನೇಷನ್ ಹೇಳಿದ್ರೆ ಪ್ರೈಸಸ್ ಎಲ್ಲ ತರ ಬರ್ಬೋದು. ಪ್ರೈಸಸ್ ಬಂದು ನಿಮಗೆ 30-40 ಬಂದು 20 ಲಕ್ಷ, 20-30 ಬಂದು 10 ಲಕ್ಷ. ಓಕೆ, 20-30 ಬಂದು 10 ಲಕ್ಷ. ಇವಾಗ ಡೌನ್ ಪೇಮೆಂಟ್ ಮಾಡ್ಬೇಕಾದ್ರೆ ಎಷ್ಟು ಮಾಡ್ಬೋದು ಅವರು? 1ನೇ ತಾರೀಕು 7ನೇ ತಿಂಗಳು ಬಂದ್ರೆ, ಒಳಗಡೆ ಬಂದ್ರೆ ನಿಮ್ದು ವಿಡಿಯೋ ತಗೊಂಬಂದು ತೋರಿಸಿದ್ರೆ 20-30ಗೆ 50,000 ಡಿಸ್ಕೌಂಟ್ ಕೊಡ್ತೀನಿ. 20-30 50,000 ಡಿಸ್ಕೌಂಟ್ ಕೊಡ್ತೀನಿ. 20-40 75,000. ಸೊ ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಸೈಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸೊ ನಮ್ಮೊಟ್ಟಿಗೆ ಸರ್ ಇದ್ದಾರೆ. ಸೊ ಯಾವ ಪ್ರಾಪರ್ಟಿ ಅಂತ ತಿಳ್ಕೊಂಬೋಣ, ಹಾಗೆ ಅವ್ರ ಹೆಸರು ತಿಳ್ಕೊಳ್ಳೋಣ. ಸರ್ ಹೇಗಿದ್ದೀರಾ? ಹಾಂ ಸರ್, ಫೈನ್. ಸರ್ ನಿಮ್ಮ ಹೆಸರು, ನಿಮ್ಮ ಪ್ರಾಪರ್ಟಿ ನೇಮ್ ಯಾವ ರೀತಿ ಬರುತ್ತೆ? ನಾನು ವಿನಯ್ ಅಂತ, ಆರ್ಯನ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಕಂಪ್ನಿ ಮಾರ್ಕೆಟಿಂಗ್ ಮ್ಯಾನೇಜರ್. ಓಕೆ. ಪ್ರಾಜೆಕ್ಟ್ ಬಂದು ಇದು 1000 ಎಕರೆ ಹತ್ರ ಇದೆ. ಓಕೆ. ಸಂಡೆಕೊಪ್ಪ ಮೇನ್ ರೋಡ್. ಸಂಡೆಕೊಪ್ಪ ಮೇನ್ ರೋಡ್ ಪಕ್ಕದಲ್ಲೇ ಇದೆ. ನಾವು ಮೇನ್ ರೋಡ್ ಪಕ್ಕದಲ್ಲೇ ಇದ್ದೀವಿ. ಸೊ ಮೇನ್ ರೋಡ್ ಪಕ್ಕದಲ್ಲಿ ನಿಮಗೆ ಹಾಸ್ಪಿಟಲ್ ಕೂಡ ಇದೆ. 24/7 ಹಾಸ್ಪಿಟಲ್ ಕೂಡ ಓಪನ್ ಇರುತ್ತೆ. ಇದು ಬಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ. ಸೊ ಇದ್ರ ಪಕ್ಕದಲ್ಲೇ ಇರೋದು ನಿಮಗೆ ಇವಾಗ ತಾವರೆಕೆರೆ ಆಗಲಿ ನಿಮಗೆ. ಸೊ ನಿಯರ್ ಬೈ ಬಸ್ ಸ್ಟ್ಯಾಂಡ್ ಕೂಡ, ಬಸ್ ಕೂಡ ಅವಾಗ ನಿಮ್ಗೆ ಹೋಗ್ತಾ ಇರುತ್ತೆ. ಸೊ ಎಲ್ಲ ರೀತಿ ಫೆಸಿಲಿಟೀಸ್, ಬೇಸಿಕ್ ಕಮ್ಯುನಿಟೀಸ್ ಏನಿದೆ ಸರ್? ಬೇಸಿಕ್ ಮಾಮೂಲಿ ವಾಟರ್, ಡ್ರೈನೇಜು, ಸೀವೇಜು, UGD, STP, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಪ್ಲಾಂಟು, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟು, ಪ್ರತಿಯೊಂದು ಕೂಡ ಎಲ್ಲ ಡೆವಲಪ್ಮೆಂಟ್ 100% ಪ್ಯೂರ್ಲಿ ಡೆವಲಪ್ಮೆಂಟು. ಇನ್ನೊಂದೇನು ಅಂದ್ರೆ ನೀವು ಆರಾಮಾಗಿ ಇಲ್ಲಿಂದ ಬೆಂಗಳೂರಲ್ಲಿ ಯಾವುದೇ ಏರಿಯಾ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ಬೋದು. ಯಾಕಂದ್ರೆ ನೋಡಿ 10 ನಿಮಿಷಕ್ಕೆ ಒಂದು BMTC ಬಸ್ ಬರ್ತಾ ಇದೆ. ಈಗ ಒಂದು ಬಸ್ ಹೋಯ್ತು ನೋಡಿ, ಆಲ್ರೆಡಿ ಅಲ್ಲೊಂದು ಬಸ್ ಕೂಡ ಬರ್ತಾ ಇದೆ. ರೆಗ್ಯುಲರ್ ಬಸ್ ಅಂತೂ ಇದ್ದೇ ಇರುತ್ತೆ. ಬಸ್ಗಳಿದೆ, ಏನ್ ತೊಂದರೆ ಇಲ್ಲ. ಆರಾಮಾಗಿ ಬರ್ಬೋದು, ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ನೀವು ಆರಾಮಾಗಿ ಮನೆ ಬಂದು ಸೇರ್ಕೋಬಹುದು. ಆ ತರ ಇದೆ. ಮೇನ್ ರೋಡ್ಗೆ ಇದೆ, ನಡ್ಕೊಂಡು ಎಲ್ಲ ದೂರ ಹೋಗಂಗಿಲ್ಲ. ಎಲ್ಲ ನಿಮ್ಗೆ ಈಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಎಲ್ಲ ತರ ಫೇಸಿಂಗ್ ಸೈಟು ಸಿಗುತ್ತೆ. ಆಲ್ಮೋಸ್ಟ್ ಆಲ್ರೆಡಿ 10 ಸೈಟ್ ಆಲ್ರೆಡಿ ಸೋಲ್ಡ್ ಆಗೋಗಿದೆ. ಈಗ ಬೇಕು ಬಂದವ್ರಿಗೆ ನಿಮ್ಗೆ ಚೂಸಿಂಗ್ ಸೈಟ್ ಸಿಗುತ್ತೆ. ಅಂತ ಕಾರ್ನರ್ ಸೈಟ್ ಬೇಕು ಅಂತ ಕೇಳ್ತಾರೆ ಸರ್. ಕಾರ್ನರ್ ಸೈಟ್ ಪ್ರತಿಯೊಂದು ಎಲ್ಲಾ ತರ ಸೈಟ್ಸು ಇದೆ, ಎಲ್ಲಾ ಫೇಸಿಂಗು ಸಿಗುತ್ತೆ. ನಿಮ್ಗೆ 20-30 ಬಂದು ನಿಮ್ಗೆ 10 ಲಕ್ಷ ರೂಪಾಯಿ ಆಗುತ್ತೆ. 30-40 ಬಂದು ನಿಮ್ಗೆ 20 ಲಕ್ಷ ರೂಪಾಯಿ ಆಗುತ್ತೆ. ಫುಲ್ ಕ್ಯಾಶ್ ಹೋದವ್ರಿಗೆ ಒಂದು ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ನಾನು ಅವ್ರಿಗೊಂದು ಬೆನಿಫಿಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಡೆವಲಪ್ಮೆಂಟ್ ತೋರಿಸ್ತೀನಿ, ಬನ್ನಿ ಆಗಿರೋ ನೋಡೋಣ ಡೆವಲಪ್ಮೆಂಟ್ ಯಾವ ತರ ಇರುತ್ತೆ ಅಂತ ನಿಮ್ಗೆ ಪ್ರಾಪರ್ಟೀಸು. ಸೊ ಇವಾಗ ಎಲ್ಲ ಡೆವಲಪ್ ಆಗಿದೆ ಆಲ್ರೆಡಿ. ಪಕ್ಕದಲ್ಲಿ ಕೂಡ ನಿಮಗೆ ಮನೆ ಕೂಡ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ ನಿಮಗೆ ಕ್ಲಿನಿಕ್ ಕೂಡ ಇದೆ. ಅದ್ರ ಪಕ್ಕದಲ್ಲಿ ನಿಮಗೆ ಬೆಸ್ಕಾಮ್, ನಿಮಗೆ ಎಲೆಕ್ಟ್ರಿಕ್ ಫೆಸಿಲಿಟೀಸ್ ಕೂಡ ಇದೆ. ಅದ್ರ ಪಕ್ಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಇದೆ ನಿಮಗೆ. ಸರ್ ಇವಾಗ ಪಕ್ಕದಲ್ಲಿ ಅಂತ ಹೇಳಿದ್ರಲ್ಲ ಸರ್, ಇವಾಗ ಆಲ್ರೆಡಿ 10 ಸೈಟ್ ಸೋಲ್ಡ್ ಆಗಿದೆ. ನೋಡ್ಬೋದು ಯಾವ ರೀತಿ ಡೆವಲಪ್ ಆಗಿದೆ. ಎಂಟ್ರೆನ್ಸ್ ಇಂದ ಡೆವಲಪ್ಮೆಂಟ್ ಎಲ್ಲ ಕ್ಲಿಯರ್ ಆಗೋಗಿದೆ. ಎಲ್ಲ ತಾರ್ ರೋಡ್ ಇಂದ ಹಿಡಿದು ಎಲೆಕ್ಟ್ರಿಕ್ ಪೋಲು ಎಲ್ಲ ಪ್ರತಿಯೊಂದು ಇದೆ. ನೋಡ್ಬೋದು. ಗೇಟ್ ಅಂಡ್ ಕಮ್ಯುನಿಟಿ ಬರುತ್ತೆ ಇದು ಸರ್. ಗೇಟ್ ಅಂಡ್ ಕಮ್ಯುನಿಟಿ ಲೇಔಟ್ ಸರ್. ಓಕೆ. ಕಾಂಪೌಂಡ್ ವಾಲ್ ಕೂಡ ಇದೆ. ಸೊ ಹಾಗೆ ಸುತ್ತು ಕಾಂಪೌಂಡ್ ಆಗಿದೆ. ಗೇಟ್ ಒಂದು ಪೆಂಡಿಂಗ್ ಇದೆ. ಗೇಟ್ ಒಂದು ನೀವು ನೆಕ್ಸ್ಟ್ ಇವಾಗ ಫುಲ್ ಇವಾಗ ಯಾರು ಮನೆ ಕಟ್ತಾರ ಅವಾಗ ಗೇಟ್ ಅಂಡ್ ಕಮ್ಯುನಿಟಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ರೆ. ಹೌದು, ಖಂಡಿತ ನೋಡ್ಕೋಬಹುದು. ಇಲ್ಲಿ 75 ಸೈಟ್ ನಂಬರು. ಸೊ ಇದು ಅರ್ಧ ಕಡೆ ಫ್ರಂಟ್ ಎಲ್ಲ ಸೋಲ್ಡ್ ಆಗುತ್ತೆ ಸರ್. ಫ್ರಂಟ್ ಸೋಲ್ಡ್ ಔಟ್ ಆಗೋಗಿದೆ ಆಲ್ರೆಡಿ. ಓಕೆ. ಸೊ ಹಾಗೆ ನೋಡ್ಕೋಬಹುದು ನಿಮ್ಗೆ. ಸೊ 30/40, 40/30 ಹಂಗಿದೆಯಲ್ಲ ಸರ್? 20-30, 20-40, 30-40 ನಿಮ್ಗೆ ಏನ್ ಡೈಮೆನ್ಷನ್ ಬೇಕೋ ಆ ಡೈಮೆನ್ಷನ್ ಕೊಡ್ತೀನಿ ಸರ್. ಓಕೆ. ಸೊ ಇದು ಬಂದಿ ಸೆಕ್ನ ಸರ್. ಇವಾಗ ಹಳ್ಳಿ ವಾತಾವರಣ ಹೊರಡೆ ಹೋಗ್ತಿದ್ರೆ ಹಳ್ಳಿ ವಾತಾವರಣ. ಹೌದು, ಖಂಡಿತ. ನೋಡಿ ಅಲ್ಲಿ ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? ನೋಡಬಹುದು ಅಲ್ಲಿ ಪಕ್ಕದಲ್ಲೇ ಮನೆಗಳು ಕಟ್ತಿದ್ದಾರೆ. ಪಕ್ಕದಲ್ಲೇನೆ ಎಲ್ಲ ಮನೆಗಳು.
ನೋಡಿ ಈ ಕಡೆ ಮನೆಗಳು ಕಟ್ಟಿದ್ದಾರೆ, ಪ್ರತಿಯೊಂದ್ ಕಡೆನೂ ಇದೆ, ತುಂಬಾ ಚೆನ್ನಾಗಿದೆ. ಇನ್ನೊಂದು ಫಸ್ಟ್ ಆಫ್ ಆಲ್ ಏನು ಅಂದ್ರೆ ಮನುಷ್ಯನ್ಗೆ ಮನೆಗ್ ಬಂದಾಗ ನೆಮ್ಮದಿ ಇರ್ಬೇಕು. ಹೌದು, ನೆಮ್ಮದಿ ಇರ್ಬೇಕು ಅಂದ್ರೆ ಸುತ್ತಮುತ್ತ ವಾತಾವರಣ ಚೆನ್ನಾಗಿರ್ಬೇಕು. ನೋಡಿ ಸುತ್ತಮುತ್ತ ವಾತಾವರಣ ಹೆಂಗಿದೆ, ಮನೆಗಳು ಕಟ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. BMTC ಬಸ್ ಮನೆ ಮುಂದೆನೆ ಸ್ಟಾಪ್ ಐತೆ. ನಿಮ್ಗೆ ಮನೆಗೆ ಏನಾದ್ರು ಮೆಟೀರಿಯಲ್ ತಗೊಬೇಕು ಅಂದ್ರೆ ಜಸ್ಟ್ ಇಲ್ಲಿಂದ ಒಂದ್ 5 ನಿಮಿಷ ಮುಂದೆ ಹೋದ್ರೆ ಎಲ್ಲ ಅಂಗಡಿಗಳು ಸಿಗ್ತವೆ. ಪ್ರಾವಿಷನ್ ಸ್ಟೋರ್ಸು, ಸ್ಕೂಲು, ಆಸ್ಪತ್ರೆ, ಮೆಡಿಕಲ್ ಶಾಪು, ಇಂಟರ್ನ್ಯಾಷನಲ್ ಸ್ಕೂಲು, ಕಾಲೇಜು, ಪ್ರತಿಯೊಂದು ಹತ್ರದಲ್ಲೇ ಇದೆಯಲ್ಲ ಸರ್, ಪ್ರತಿಯೊಂದು ಹತ್ರದಲ್ಲೇ ಇದೆ. ಗೌರ್ಮೆಂಟ್ ವ್ಯಾಲ್ಯೂ ಬಂದು 28 ಲಕ್ಷ ಐತೆ. 28 ಲಕ್ಷ ಇದೆ. ನಾನ್ ಕೊಡ್ತಾ ಇರೋದು ಬರೀ ಕೇವಲ 20 ಲಕ್ಷಕ್ಕೆ. ಇನ್ನು 10 ಸೈಟ್ಗೆ ಮಾತ್ರ ಕೊಡ್ತೀನಿ. ಮಾತ್ರ ಕೊಡ್ತಾ ಇರೋದಾ 20 ಲಕ್ಷಕ್ಕೆ? ಅದಾದ್ಮೇಲೆ ನಿಮ್ಗೆ ಈ ರೀತಿ ಪ್ರತಿಯೊಂದು ಡೆವಲಪ್ ಆಗಿರೋ ಏರಿಯಾದಲ್ಲಿ ನಿಮ್ಗೆ 20 ಲಕ್ಷಕ್ಕೆ ಸೈಟ್ ಸಿಗ್ತಾ ಇರೋದು. ಅದು ನಿಯರ್ ಬೈ ಸಂಡೆಕೊಪ್ಪ ಮೇನ್ ರೋಡಲ್ಲಿ ಇರೋದು. ಸೊ ಸಂಡೆಕೊಪ್ಪ ಮೇನ್ ರೋಡಲ್ಲಿ ನಿಮ್ಗೆ ಅವಾಗ ಬಸ್ ಕೂಡ ಬರ್ತಾ ಇರುತ್ತೆ, ನಿಮ್ಗೆ ತೋರಿಸ್ಕೊಡಿ. ಆದ್ರೆ ಇವಾಗ ಸೈಟ್ಗಳು ನೋಡ್ಕೊಂಬಿಡಿ ಯಾವ ರೀತಿ ಇರುತ್ತಂತ. ಸೈಟ್ಗಳು ತೋರ್ಸಪ್ಪ. ನೋಡಿ ಸರ್, ಇದು ಬಂದು ನಿಮ್ಗೆ ಎಲ್ಲ ಪ್ರತಿಯೊಂದು ಇವೆಲ್ಲ ಸೈಟ್ಗಳನ್ನೇ ಇರೋದು. ನಿಮ್ಗೆ ಪ್ರತಿಯೊಂದರ ಅನುಕೂಲ. ಏನ್ ಮನೆ ಕಟ್ಟಬೇಕು ಅಂತಂದ್ರೆ ನಿಮ್ಗೆ ವಾಟರ್ ಕನೆಕ್ಷನ್, ಡ್ರೈನೇಜು, ಸೀವೇಜು, UGD, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿದ್ವಿ ಸರ್. ಇಂಥ ಡೆವಲಪ್ಮೆಂಟ್ ಮಾಡಿಲ್ಲ ಅನ್ನಂಗಿಲ್ಲ. ಮನೆಗೆ ಏನೇನು ಅನುಕೂಲ ಇದೆಯೋ ಪ್ರತಿಯೊಂದು ಮಾಡಿದೀವಿ. ಎಲ್ಲಾ ತರ ಅನುಕೂಲ ಇದೆ. ನೋಡಿ ಇದು ಸೈಟ್ ಮಾರ್ಕಿಂಗ್ ಆಗ್ಲಿ, ಸೈಟ್ ನಂಬರಿಂಗ್ ಆಗ್ಲಿ. 65 ಇದು. ಸೊ ಇದು ಯಾವ ಡೈಮೆನ್ಷನ್ ಬರುತ್ತೆ ಸರ್? ಇದು ಒಂದು 30-40 ಬರ್ತದೆ. ನೋಡಿ ಅದು ಡ್ರೈನೇಜ್ ಪೈಪು, ವಾಟರ್ ಕನೆಕ್ಷನ್ ಪೈಪು ಎಲ್ಲ ಆಗಿದೆ. ಸೊ ಸ್ಯಾನಿಟರಿ ಕಲೆಕ್ಷನ್ ಕೂಡ ಎಲ್ಲ ಆಗಿದೆ, ನೋಡ್ಕೋಬಹುದು. ನಿಮ್ಗೆ ಪ್ರತಿಯೊಂದು ಆಗಿದೆ. ಸುಮಾರು ಆಲ್ರೆಡಿ ಆಲ್ಮೋಸ್ಟ್ ಆಲ್ ಈ ವೀಕಲ್ಲಿ ಒಂದು 50% ಸೋಲ್ಡ್ ಔಟ್ ಆಗೋಗುತ್ತೆ. 50% ಸೋಲ್ಡ್ ಆಗೋದು ಖಂಡಿತ ಅಂತ ಹೇಳ್ತಾರೆ. ಅದು ಖಂಡಿತ. ಯಾಕಂದ್ರೆ ಬಸ್ ಸ್ಟಾಪ್ ಇಂದ ಹಿಡಿದು ನೀವೇ ನೋಡಿದ್ರಲ್ಲ, ಈಗ 5 ನಿಮಿಷದಲ್ಲಿ 2 ಬಸ್ ಹೋಗೈತೆ. 10 ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾ ಇರುತ್ತೆ. 10 ನಿಮಿಷಕ್ಕೆ ಒಂದು ಬಸ್ ಅಂತೂ ಮಿಸ್ ಇಲ್ಲ. ಈ ಕಡೆ ನೀವು ನೆಲಮಂಗಲಕನ ಹೋಗ್ಬೋದು, ಈ ಕಡೆ ತಾವರೆಕೆರೆಗನ ಹೋಗ್ಬೋದು. ಫ್ಯೂಚರ್ ಇದು ಬಂದು BBMP ಲಿಮಿಟ್ಸ್. ಈಗ ಇದು ಬಂದು ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಎಲ್ಲಿ ಗಂಟ ಹೋಗುತ್ತೋ ಅಲ್ಲಿವರೆಗೂ BBMP ಲಿಮಿಟ್ಸ್ ಬರುತ್ತೆ. ಓಕೆ ಸರ್. ಇವಾಗ ಕೆಲವ್ರು ಏನ್ ಗೊತ್ತಾಗುತ್ತೆ ಸರ್ ಡೌಟ್, ಇವಾಗ ಸೊ ಬೆಂಗಳೂರಲ್ಲಿ ಫ್ರಾಡ್ ಅಂತೂ ಪಕ್ಕ ಇದ್ದಿರುತ್ತೆ. ಅದು ಸೈಟ್ ಅಲ್ಲ ಇದ್ರೆ ಇವಾಗ ಫೋರ್ಜರಿ ಕೆಲಸಗಳು ಜಾಸ್ತಿ ಮಾಡ್ತಿದ್ರು. ಸೊ ಇವಾಗ ಆಲ್ರೆಡಿ ನಿಮ್ದು ಎಷ್ಟು ಸೈಟ್ಸ್ ಆಗಿದೆ, ಎಷ್ಟು ನೋಡಿ ಸರ್, ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಫೀಲ್ಡ್ ಬಂದು 28 ವರ್ಷ ಆಯ್ತು. ಒಂದೇ ಒಂದು ಫ್ರಾಡ್ ಕೇಸ್ ಇಲ್ಲ ನಮ್ಮ ಮೇಲೆ. ಕಂಪ್ನಿ ಶುರು ಆಗಿ 17 ವರ್ಷ ಆಯ್ತು. 18ನೇ ವರ್ಷ ರನ್ನಿಂಗು. ಒಂದು ಯಾವ್ದು ರಿಮಾರ್ಕ್ ಅನ್ನೋದು ಯಾವ್ದು ಇಲ್ಲ. ಇನ್ನೊಂದೇನು ಅಂದ್ರೆ ನೀವು ಕಾಸು ಕೊಟ್ಟಿದ ತಕ್ಕ ನಿಮ್ಗೆ ಏನ್ ಬೇಕೋ ನಾವು ಮಾಡ್ಕೊಟ್ಟಿರ್ತೀವಿ. ಕಾಸು ಕೊಟ್ಟಂಗೆ ಅಂತಲ್ಲ, ಕಾಸು ಹೆಂಗ್ ಕೊಟ್ಟಿರ್ತೀರೋ ಹಂಗ್ ಮಾಡ್ಕೊಟ್ಟಿರ್ತೀವಿ. ಏನು ಅಂದ್ರೆ ನಿಮ್ಗೆ ಡಾಕ್ಯುಮೆಂಟ್ ಇಂದ ಇರ್ಬೋದು, ಲೇಔಟ್ ಅಲ್ಲಿ ಇರ್ಬೋದು, ಸೈಟ್ಗಳು ಇರ್ಬೋದು, ಪ್ರತಿಯೊಂದು ಕ್ಲೀನಾಗಿ ಈಗ 17 ವರ್ಷ ನಾವು ಕಂಪ್ನಿ ನಡ್ಸ್ಕೊಂಡ್ ಬಂದಿದ್ದೀವಿ ಅಂದ್ರೆ ಫ್ರಾಡ್ ಮಾಡದೇ ಇರೋದಕ್ಕೆ ನಾವು ನಡ್ಸ್ಕೊಂಡ್ ಬಂದಿದ್ವಿ. ಫ್ರಾಡ್ ಮಾಡಿದ್ರೆ 17 ವರ್ಷಕ್ಕೆ 17 ಕಂಪ್ನಿ ಆಗೋಗುತ್ತೆ. ಈಗ ನಮ್ದೇನು ಅಂದ್ರೆ ನಮ್ದೆಲ್ಲ ಜೀನಿಯನ್ಸ್. ಈಗ ನಿಮ್ಗೆ ಡೆವಲಪ್ಮೆಂಟ್, ಪೇಪರ್ ಡೆವಲಪ್ಮೆಂಟ್ ಕೊಡ್ತಾ ಇಲ್ಲ. ನಿಮ್ಗೆ ಇವಾಗ ಬುಕಿಂಗ್ ಮಾಡ್ಕೊಳ್ಳಿ, ತಿಂಗಳು ಇಷ್ಟು ಕಟ್ಕೊಳ್ಳಿ, ಇನ್ನೊಂದು ವರ್ಷ ಬಿಟ್ಟು ರಿಸೀವ್ ಮಾಡ್ಕೊಡ್ತೀವಿ, 3 ವರ್ಷ ಬಿಟ್ಟು ರಿಸೀವ್ ಮಾಡ್ಕೊಡ್ತೀವಿ. ಏನಿಲ್ಲ, ಬನ್ನಿ, ಹಂಚ್ಕಾದೈತೆ, ದೋಸೆ ಹೋಗ್ಕೊಳ್ಳಿ, ತಿನ್ಕೊಳ್ಳಿ ಅಂದ್ರೆ ತಗೊಂಬನ್ನಿ. ದೋಸೆ ಬೀಳುತ್ತೆ ಅಂತ ಹೇಳ್ತಾ. ಹೌದು. ಈಗ ಏನ್ ಪ್ರಾಜೆಕ್ಟ್ ರೆಡಿ ಇದೆ, ನೀವು ದುಡ್ಡು ಕೊಟ್ಬಿಟ್ಟು ಅವ್ರು ಮಾಡ್ಕೊಡ್ತಾರೋ ಇಲ್ವೋ ಅನ್ನೋದು ನಿಮ್ಗೂ ಡೌಟು. ಆಮೇಲೆ ನೀವು ತಗೊಂಡಿರೋ ಖುಷಿಗೆ ಅಕ್ಕಪಕ್ಕದವ್ರಿಗೆ ಹೇಳ್ತೀರಾ, ಮಾತು ಹೇಳ್ತಾರೆ. ರೆಫರೆನ್ಸ್ ಆಮೇಲೆ ನೆಕ್ಸ್ಟ್ ನಿಮ್ ರಿಜಿಸ್ಟ್ರೇಷನ್ ಆದ್ಮೇಲೆ ರೆಫರೆನ್ಸ್ ಸಿಕ್ಕೋದು. ನಿಮ್ಗೆ ತಗೊಂಡಾಗ ನೀವು 10 ಜನ ಕೇಳ್ತೀರಾ, 10 ಜನ 100 ತರ ಮಾತು ಹೇಳ್ತಾರೆ. ಯಾಕಂದ್ರೆ ಅವ್ರು ಯಾರೋ ಹೇಳಿರ್ತಾರೆ, ಅದ್ ಕೇಳ್ಕೊಂಡು ನಿಮ್ಗೆ ಹೇಳ್ತಾರೆ. ಬಟ್ ನಿಮ್ಗೆ ಅದ್ ಯಾವ್ದು ಹೆಡ್ಡೇಕ್ ಇಲ್ವಲ್ಲ. ಬನ್ನಿ ಕ್ಯಾಶ್ ತಗೊಬನ್ನಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ವಾ, ಬನ್ನಿ ನಿಮ್ದು ಏನು ಸರ್ಟಿಫಿಕೇಟ್ ತಗೊಬನ್ನಿ, ಸ್ಯಾಲ್ರಿ ಸರ್ಟಿಫಿಕೇಟ್ ಇರ್ಬೋದು, ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡಿದ್ರೆ IT ರಿಟರ್ನ್ಸ್ ಇರ್ಬೋದು, ತಗೊಂಬನ್ನಿ. ಇಮಿಡಿಯೇಟ್ ಆಗಿ ಲೋನ್ ಮಾಡ್ಕೊಡ್ತೀನಿ. LIC ಇಂದ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ. ಯಾವ್ದಾ ಬ್ಯಾಂಕಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಯಾವ್ದು ಕಮ್ಮಿ ಇರುತ್ತೆ ಅದ್ರಲ್ಲಿ. LIC ಯಾವ್ದೋ ಬ್ಯಾಂಕ್ ಅಲ್ಲ, LIC ಗೌರ್ಮೆಂಟ್. ಬೇರೆ ಬ್ಯಾಂಕ್ಗಳಲ್ಲಿ ಜಾಸ್ತಿ ಇರ್ತದೆ ರೇಟ್ ಆಫ್ ಇಂಟ್ರೆಸ್ಟ್. LIC ಇಂದ ಲೋನ್ ಮಾಡ್ಕೊಡ್ತೀನಿ. ಲೋನ್ ಡೆವಲಪ್ಮೆಂಟ್ ಸರ್ ಕ್ಲಿಯರ್ ಆಗೈತೆ. ಡಾಕ್ಯುಮೆಂಟ್ ಕ್ಲಿಯರ್, ಡೆವಲಪ್ಮೆಂಟ್ ಕ್ಲಿಯರ್. ಇಸ್ ನಾಟ್ ಎ ಪೇಪರ್ ಡೆವಲಪ್ಮೆಂಟ್. ನೋಡಿ UGD ಅಂಡರ್ಗ್ರೌಂಡ್ ಡ್ರೈನೇಜ್ ಸರ್ವಿಸ್, ಸೈಟ್ ಮಾರ್ಕಿಂಗ್, ಸೈಟ್ ನಂಬರಿಂಗ್, ಡ್ರೈನೇಜ್ ಸರ್ವಿಸ್,
ಆಮೇಲೆ ಎಲೆಕ್ಟ್ರಿಕ್ ಫೋಲ್ ಆಗಿದೆ, ಓಕೆ ಎಲ್ಲ ತರ ಇದೆ. ಮನೆ ಕಟ್ಕೊಂಡು ಆರಾಮಾಗಿ ಇರ್ಬೋದಲ್ಲ ಸರ್. ಓಕೆ ಏನ್ ಸುತ್ತಮುತ್ತ ವಾತಾವರಣ ನೋಡಿ ಎಷ್ಟು ತುಂಬಾ ಚೆನ್ನಾಗಿದೆ. ಓಕೆ ಇದು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ಇದ್ರ ಪಕ್ಕ ಒಂದು 6 ಎಕರೆ ಬರ್ತದೆ. 6 ಎಕರೆ ಬರ್ತಾ ಇದೆ. ಅವಾಗ ಇದ್ದಿದ್ದು ನಿಮ್ಗೆ ಇನ್ನೂ ಚೆನ್ನಾಗಿರ್ತದೆ. ನೀವು ತಗೊಳ್ಳಿ, ನಿಮ್ ಕಡೆಯವ್ರಿಗೂ ಹೇಳಿ. Okay. ಈಗ ನೀವು ನಾನ್ ತಗೊಂಡ್ರೆ ನಮ್ಮ ಒಬ್ನೇ ಇರ್ಬೇಕು ಅನ್ನೋ ಫೀಲಿಂಗ್ ಇರ್ತದೆ. ಹೌದೌದು. ನೀವು ತಗೊಂಡು ನಮ್ಮ ಸಂಬಂಧಿಕರು ಬಂದ್ರೆ ಮನೆಯಲ್ಲಿ ನಿಮ್ದು ಅಕ್ಕಪಕ್ಕ ಆಯ್ತದಲ್ಲ ಜಾಗ, ಅಲ್ಲಿ ಪಕ್ಕದಲ್ಲೂ ಇರ್ಬೋದು, ನೀವು ಇರ್ಬೋದು. ತುಂಬಾ ಚೆನ್ನಾಗಿದೆ ವಾತಾವರಣ. ಮಕ್ಳಿಗೆ ಸೇರಿಸ್ಬೇಕಾ, ಇನ್ನು ಸ್ಕೂಲ್ಗಳೆಲ್ಲ ಹತ್ರ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಪ್ರೈವೇಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು ಇದೆ. ಆಮೇಲೆ ಲೇಡೀಸ್ ಪಾರ್ಲರ್ ಇಂದ ಇರ್ಬೋದು, ಸೆಲೂನ್ ಆಗಿರ್ಲಿ, ಆಮೇಲೆ ತರಕಾರಿ ತಗೋಬೇಕು, ಎಲ್ಲದಕ್ಕೂ ಅನುಕೂಲವಾಗಿದೆ ಸರ್. ಓಕೆ ಈಗ ನಿಮ್ಗೆ ಏನೇ ಬೇಕು ಅಂದ್ರೆ ಮನೇಲಿ ಗಾಡಿ ಇಲ್ಲ ಅಂದ್ರು ಬಸ್ ಸ್ಟ್ಯಾಂಡ್ ಹೋಗ್ಬೇಕಿರಪ್ಪ, ಸ್ಟೋರ್ ಹೋಗ್ಬೇಕು ಅನ್ನೋ ಫೀಲಿಂಗ್. ನೀವ್ ಈಗ ನಾವು ನಡ್ಕೊಂಡ್ ಬಂದ್ರೆ ಒಂದು 400 ಮೀಟರ್ ನಡ್ಕೊಂಡ್ 400 ಮೀಟರ್, ಒಂದ್ 5 ನಿಮಿಷ. ಯಾವ ಖಾತಾ ಬರುತ್ತೆ ಸರ್ ಇದು? ಇದು ಈ ಖಾತಾ ಬರುತ್ತೆ. ಈಗ ನೋಡಿ ಸರ್, ಖಾತಾ ಪ್ರತಿಯೊಂದು ಈಗ ನೀವ್ ಏನೇ ಯಾವ್ದೇ ರಿಜಿಸ್ಟ್ರೇಷನ್ ಮಾಡಿದ್ರೆ ಈ ಖಾತಾನೆ. ಈಗ ಗ್ರಾಮ ಠಾಣೆ ಆಗ್ಲಿ ಯಾವ್ದು ರಿಜಿಸ್ಟ್ರೇಷನ್ ಆಗಲ್ಲ. ಹೌದು. DC ಕನ್ವರ್ಷನ್, ಆನ್ಲೈನ್ ರಿಜಿಸ್ಟ್ರೇಷನ್. ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದ್ದಾಗ ನಿಮ್ಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿದಾಗ EC ಖಾತಾ, ಟ್ಯಾಕ್ಸ್ ಪೇಯ್ಡ್, ಬೆಟರ್ಮೆಂಟ್ ಪ್ರತಿಯೊಂದು ಒಳ್ಳೆ ಸತಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಕಲೆಕ್ಟ್ ಮಾಡ್ಕೋತಾರೆ. ನಿಮ್ಗೆಲ್ಲ ನಿಮ್ಗೆ ಮೇಲ್ ಐಡಿಗೆ ಎಲ್ಲ ಅಪ್ಲೋಡ್ ಆಗುತ್ತೆ. ಖಾತದ ಏನ್ ತೊಂದರೆ ಇಲ್ಲ, ಈ ಖಾತಾ ಬರುತ್ತೆ. ಎಲ್ಲ ಇವಾಗ ಎಲ್ಲ ಇಮೇಲ್ ಈ ಖಾತಾ ನಾನು ಅನ್ಕೋಬಹುದು, ಇಲ್ಲ ಕೆಲವ್ರಿಗೆ ಏ ಖಾತಾ ಅಂದ್ರೆ ಗೊತ್ತು, ಈ ಖಾತಾ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಏ ಖಾತಾನೇ ಹೇಳಬೇಕು. ಯಾಕಂದ್ರೆ ಕೆಲವ್ರಿಗೆ ಖಾತಾ ಅಂತ ಅದು ತಲೆಯಲ್ಲಿ ಕುತ್ಕೊಂಡ್ಬಿಟ್ಟೈತೆ. ಎಲ್ಲ ಆನ್ಲೈನ್ ಇರೋದ್ರಿಂದ ಈ ಖಾತಾ ಅಂತಾನೆ ಬರೋದು. ಅದನ್ನೇ ಈಗ ಅವ್ರಿಗೆ ಕೆಲವ್ರಿಗೆ ಈ ಖಾತಾ ಅಂದ್ರೆ ಗೊತ್ತಾಗಲ್ಲ, ಏ ಖಾತಾನ ಬಿ ಖಾತಾನ ಅಂತಾರೆ, ಇಲ್ಲ ಏ ಖಾತಾ ಅಂತ ಅಷ್ಟೇ. ಸೊ ಇವಾಗ ಏನೇನು ಪ್ರೈಸಸ್ ಬರ್ಬೋದು ಸರ್? ಇವಾಗ ಡೆಮಿನೇಷನ್ ಹೇಳಿದ್ರೆ ಪ್ರೈಸಸ್ ಎಲ್ಲ ತರ ಬರ್ಬೋದು? ಪ್ರೈಸಸ್ ಬಂದು ನಿಮಗೆ 30-40 ಬಂದು 20 ಲಕ್ಷ, 20-30 ಬಂದು 10 ಲಕ್ಷ. ಓಕೆ, 20-30 ಬಂದು 10 ಲಕ್ಷ. ಇವಾಗ ಡೌನ್ ಪೇಮೆಂಟ್ ಮಾಡ್ಬೇಕಾದ್ರೆ ಎಷ್ಟು ಮಾಡ್ಬೋದು ಅವರು? ಏನಿಲ್ಲ, 10,000 ಕೊಟ್ಟು ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಒಂದ್ ದಿವಸ ನಾಳೆ ರಿಜಿಸ್ಟ್ರೇಷನ್ ಅಂದ್ರೆ ಇವತ್ತು ಅಮೌಂಟ್ ಕ್ಲಿಯರ್ ಮಾಡ್ಬೇಕಾಗುತ್ತೆ. ಕ್ಲಿಯರ್ ಮಾಡ್ಕೊಳ್ಳಿ, ಬೆಳಗ್ಗೆ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲ ಒಂದ್ ಕೆಲಸ ಮಾಡಿ, 10,000 ರೂಪಾಯಿ ಡೌನ್ ಪೇಮೆಂಟ್ ಕೊಟ್ಕೊಳ್ಳಿ. ಯಾವ ಸೈಡ್ ಬೇಕೋ ಬ್ಲಾಕ್ ಮಾಡ್ಕೊಳ್ಳಿ, ಸೈಡ್ ರೆಡಿ ಮಾಡ್ತೀನಿ. ಓಕೆ, ಬನ್ನಿ ಸೀದಾ ರಿಜಿಸ್ಟರ್ ಮಾಡ್ಕೊಳ್ಳಿ. ಸಿಗ್ನೇಚರ್ ಹಾಕ್ಬೇಕಾರೆ ಸಿಗ್ನೇಚರ್ ಹಾಕಿ ಇಲ್ಲಿ ದುಡ್ಡು ಕೊಡಿ, ಅಲ್ಲಿ ನಿಮ್ ಪೇಪರ್ ತಗೊಳ್ಳಿ. ಪ್ರತಿಯೊಂದು ನೋಡಿ, ಈಗ ಈ ಸೈಟು ಮೊನ್ನೆ ಶುಕ್ರವಾರ ಬಂದ್ರು, ಬೆಳಗ್ಗೆ ಬಂದ್ರು, ಬಂದು ನೋಡಿದ್ರು. ಇದೇ ಸೈಟ್ ಬೇಕು, ಇವತ್ತೇ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು. ಓಕೆ ಅಂತಂದು ಬತ್ತ ಅವ್ರದ್ದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹೆಂಗೋ ಜೋಬಲ್ಲಿ ಹಾಕಿರ್ತಾರೆ, ಫೋಟೋ ತಗೊಂಡ ಸೀದಾ ಸ್ಟಾಂಪ್ ಪೇಂಡ್ರು ಕಳಿಸ್ತು. ನಾವು ಇಲ್ಲಿಂದ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗೋಷ್ಟರಲ್ಲಿ ರೆಡಿ ಪೇಪರು ಚೆಲ್ಲನ್ ತೆಗೆದು 3 ಗಂಟೆ ಟೈಮ್ ಕೊಟ್ರು, ರಿಜಿಸ್ಟರ್ ಆಯ್ತು. ಅಷ್ಟರಲ್ಲಿ ಅವ್ರ ಮನೆಯವ್ರು ದುಡ್ಡು ತಗೊಂಬಂದ್ರು, ಈ ಕೈನಲ್ಲಿ ದುಡ್ಡು ಕೊಟ್ರು, ಈ ಕೈನಲ್ಲಿ ಪೇಪರ್ ತಗೊಂಡ್ರು, ಮುಗೀತು, ವ್ಯವಹಾರ ಮುಗೀತು. ಇವಾಗ ನೆಕ್ಸ್ಟ್ ಸರ್, ಇವಾಗ ಎಲ್ಲ ತಗೊಂಡ ಮೇಲೆ ಏನೇ ರೀತಿ ನಾಳೆ ಏನೇನು ಸಮಸ್ಯೆ ಏನೋ ಬಂತು, ಇವಾಗ ಏನೋ ಹೆಚ್ಚು ಕಮ್ಮಿ ಆದ್ರೆ ಯಾವ ರೀತಿ ನೋಡ್ಕೋತೀರಾ ಸರ್? ಏನ್ ಸಮಸ್ಯೆ? ಇವಾಗ ಡ್ರೈನೇಜ್ ಏನೋ ಸ್ವಲ್ಪ ಇಶ್ಯೂಸ್ ಆಯ್ತು, ಇವಾಗ ಗೇಟ್ ಅಂಡ್ ಕಮ್ಯುನಿಟಿ ಬರುತ್ತೆ. ಈಗ ನಾವು ಕಂಪ್ಲೀಟ್ ಒಂದ್ 5 ವರ್ಷ ನಾವು ಮೇಂಟೈನ್ ಮಾಡ್ತೀವಿ. ಓಕೆ, 5 ವರ್ಷ ಮೇಂಟೆನೆನ್ಸ್ ನಿಮ್ದೆ. ಜೀವನ ಪೂರ್ತಿ ಮೇಂಟೈನ್ ಮಾಡಕ್ ಆಗಲ್ಲ. ಹೌದು, ನೀವ್ ಎಲ್ಲೋದ್ರು ಅಷ್ಟೇನೆ. ಕರೆಕ್ಟ್. ನಿಮ್ ಮನೆಗಳು ಕಟ್ಟೋವರೆಗೂ ನಾವೆಲ್ಲ ಪ್ರತಿಯೊಂದು ಮೇಂಟೈನ್ ಮಾಡ್ತೀವಿ. ಈಗ ಮಳೆ ಇದರಿಂದ ಗಿಡಗಳು ಬೆಳ್ಕೊಂಡೈತೆ, ಕಟ್ ಮಾಡ್ತಾ ಇರ್ತೀವಿ. 2 months ಒಂದ್ಸತಿ ಎಲ್ಲ ಕ್ಲೀನ್ ಮಾಡಿ ಮಡಗ್ತೀವಿ. ಈ ಮನೆಗಳು ಒಂದು 50% ಮನೆಗಳು ಕಟ್ಟಕ್ ಶುರು ಮಾಡಿದಾಗ ನಿಮ್ದೊಂದು ಕಮ್ಯುನಿಟಿ ಮಾಡ್ಕೊಂಡು ಅವಾಗ ನೀವು ಮಾಡ್ಕೋಬೇಕು. 5 ವರ್ಷ ನೀವು ನೋಡ್ಕೋತೀರಾ ಅಂತ ಹೇಳ್ತಾರಲ್ಲ. ಸೊ ಯಾವ್ದೇ ರೀತಿ ನಿಮ್ಗೆ ಇದೇ ಡೌಟ್ಸ್ ಇರುತ್ತೆ. ಮೇನ್ ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್. ಇವಾಗ ಒಂದು ಅಪಾರ್ಟ್ಮೆಂಟ್ ತಗೋಬೇಕಂದ್ರೆ ಏನಿಲ್ಲ ಅಂದ್ರೆ ಒಂದು CR ಬೇಕೇ ಬೇಕು. ಎಕ್ಸಾಂಪಲ್ ಹೇಳ್ತಾರೆ, ಇವಾಗ ಅವ್ರ ಮೇಂಟೆನೆನ್ಸ್ ಆಗೋಗ್ತೀನಿ ಅಂದ್ರೆ ತಿಂಗಳಿಗೆ ಏನಿಲ್ಲ 15-20 ಸಾವಿರ ಬೇಕು. ಅಪಾರ್ಟ್ಮೆಂಟ್ ಅಲ್ಲಿ ಇರೋದಕ್ಕಿಂತ ಬಾಡಿಗೆ ಮನೆಯಲ್ಲಿ ಇದ್ಬಿಡೋದು ವಾಸಿ. ಅದೊಂದು ಪಕ್ಕ. ಯಾಕಂದ್ರೆ ಅಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಚಾರ್ಜ್ ಅಷ್ಟಿರ್ತದೆ. ಮೇಂಟೆನೆನ್ಸ್ ಚಾರ್ಜ್ ಕೊಡೋ ಬದಲು ನೀನು ಆರಾಮಾಗಿ ಬಾಡಿಗೆ ಕಟ್ಕೊಂಡಿರ್ಬೋದಲ್ಲ. ಯಾಕಂದ್ರೆ ನಿಮ್ಮ ಮನೆಗೆ ನೀವೇ ದುಡ್ಡು ಕೊಟ್ಬಿಟ್ಟು 1 ಕೋಟಿ ದುಡ್ಡು ಕೊಟ್ಟು ನಿಮ್ ಮನೆಗ್ ನೀವೇ ಬಾಡಿಗೆ ಕಟ್ತಾ ಇದ್ದೀರಾ. ಹಂಗೆ ಈಗ ಬ್ಯಾಂಕ್ ಅಲ್ಲಿ ನಾವು ದುಡ್ಡು ಇಟ್ಬಿಟ್ಟು ದುಡ್ಡು ಡ್ರಾ ಮಾಡ್ಕೊಂಡ್ರೆ 3 ಸತಿ ಆದ್ಮೇಲೆ ನಮ್ ದುಡ್ಡಿಗೆ ನಾವೇ ಬಡ್ಡಿ ಕಟ್ಬಿಟ್ಟು. ಇಲ್ಲ, ಆತರ ಏನಿಲ್ಲ. ಆರಾಮಾಗಿ ನೀವು ಮನೆ ಕಟ್ಕೋಬಹುದು ಸರ್. ಇನ್ನೊಂದು ಬೈದ ವಾತಾವರಣ ಇಲ್ಲ ನಿಮ್ಗೆ. ಎಲ್ಲೋ ಕಾಡಲ್ಲಿ ಕೊಡ್ತಾ ಇಲ್ಲ, ಆಮೇಲೆ ಈ ಲೇಔಟ್ ತೋರ್ಸ್ಬಿಟ್ಟು ಇನ್ನೊಂದು ಲೇಔಟ್ ಅಲ್ಲಿ ಸೈಡ್ ರಿಜಿಸ್ಟರ್ ಮಾಡ್ತಾ ಇಲ್ಲ. ತಗೊಂಬನ್ನಿ ನೀವು, ಆಮೇಲೆ ನೀವು ಒಂದೇ ದಿವಸ ನಮ್ಗೇನು ದುಡ್ಡು ಕೊಟ್ಟಿಲ್ಲ, ಕೊಟ್ಟಿರೋದು 10,000 ರೂಪಾಯಿ ಕೊಟ್ಟಿದ್ದೀರಾ, ಸೇಲ್ಡ್ ರೆಡಿ ಆಗೈತೆ, ಅಲ್ಲಿ ಬಂದು ರಿಜಿಸ್ಟರ್ ಮಾಡ್ಕೊಳ್ಳಿ, ಹಾಕೊಳ್ಳಿ, ನಾಳೆಯಿಂದ ಮನೆ ಶುರು ಮಾಡ್ಕೊಳ್ಳಿ. 20/30 ಬರೀ 10 ಲಕ್ಷ ಕೊಡ್ತಾ ಇದ್ರು, ಅದು ಆರ್ಯನ್ ಡೆವಲಪರ್ಸ್ ಕಡೆಯಿಂದ ಮಾತ್ರ ಅಂತ ಹೇಳ್ತಾರದು. ಸೊ ಇಷ್ಟೊತ್ತರೆಗೂ ಸೈಟ್ ಇನ್ಫಾರ್ಮೇಶನ್ ತಿಳ್ಸ್ಕೊಟ್ಟಿದ್ದಕ್ಕೆ ಸರ್ಗೆ ಧನ್ಯವಾದ ಹೇಳ್ತಾ. ಸೊ ಇದೇ ರೀತಿ ಡಿಸ್ಕೌಂಟ್ ಏನು ಕೊಡ್ತೀರಾ ಸರ್? ಹೇಳ್ಬಿಡಿ ಸರ್ ಡಿಸ್ಕೌಂಟ್. ನೋಡಿ ಸರ್, ಈ ಸಂಡೇ ಇವತ್ತು ಡೇಟ್ ಎಷ್ಟು? ಇವತ್ತು ಹೇಳ್ಬಿಡ್ತೀನಿ. ಇವತ್ತು 15 ಅಲ್ವಾ? 25 ಒಳಗಡೆ ಬಂದ್ರೆ 25/6 ಇಲ್ಲ 1ನೇ ತಾರೀಕು ನಿಮ್ಗೋಸ್ಕರ ಇನ್ನೂ ಒಂದು 5 ದಿವಸ ಎಕ್ಸ್ಟೆಂಡ್ ಮಾಡ್ತೀನಿ.
1ನೇ ತಾರೀಕು 7ನೇ ತಿಂಗಳು ಹಾ. ಬಂದರೆ ಒಳಗಡೆ ಬಂದರೆ ಹಾ. ನಿಮ್ಮದು ವಿಡಿಯೋ ತೊಗೊಂಬಂದು ತೋರಿಸಿದ್ರೆ ಹಾ. 20-30ಗೆ 50,000 ಡಿಸ್ಕೌಂಟ್ ಕೊಡ್ತೀನಿ. 20-30 50,000 ಡಿಸ್ಕೌಂಟ್ ಕೊಡ್ತೀವಿ. 20-40 75,000. ಓಕೆ 30-40 1 ಲಕ್ಷ 1 ಡಿಸ್ಕೌಂಟ್. ಲಕ್ಷ ಡಿಸ್ಕೌಂಟ್. ಈ ರೀತಿ ಡಿಸ್ಕೌಂಟ್ ಕೊಡ್ಬೇಕಾದ್ರೆ ಅದು ಆರ್ಯನ್ ಡೆವಲಪರ್ಸ್ ಕಡೆ ಮಾತ್ರ ಅಂತ ಹೇಳ್ತಾ ಇರೋದು. ಸೊ ಹಾಗಿದ್ರೆ ಸಿಗೋಣ ಸರ್. ಖಂಡಿತ ಸರ್. ಓಕೆ ಆದಷ್ಟು ಬೇಗ ಬನ್ನಿ. ನೀವು ನೋಡಿ ನಿಮ್ಮ ಕಡೆಯವ್ರಿಗೂ ತೋರಿಸಿ. ಹ್ಮ್. ನಿಮ್ಮ ಕಡೆಯವ್ರು ಯಾರನ್ನ ತಗೊಬೇಕು ಅಂದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಇವ್ರಿಗೂ ಸ್ವಲ್ಪ ಉತ್ತೇಜನ ಕೊಡಿ, Subscribe ಮಾಡ್ಕೊಳ್ಳಿ. ನಮ್ಮನ್ನು ಬೆಳೆಸ್ಕೊಳ್ಳಿ. ಆರ್ಯನ್ ಡೆವಲಪರ್ಸ್ 17 ವರ್ಷದಿಂದ ಮಾಡ್ಕೊಂಡ್ ಬಂದಿರಂತೆ. ಅದೇ ರೀತಿ ಫ್ರಾಡ್ ಅಂತೂ ಇಲ್ವೇ ಇಲ್ಲ.